ನಮ್ಮ ಹಿಂದೆಗಡೆ ಮಾತಾಡ್ಕೋತಾರಲ್ಲ ಗಾಯ್ಸ್, ಅವ್ರಿಗೆ ಅಮೃತಾಂಜಲಿ ಇದಂತೂ ಬೇಕೇ ಬೇಕು. ಅಕಸ್ಮಾತ್ ಎದ್ದು ಹೇಳಿಲ್ಲ ಅಂತಂದ್ರೆ ನಾಳೆ ಪೂರ್ತಿ ನನ್ನ ಬಾಟ್ಲಲ್ಲಿ ಎಷ್ಟೊತ್ತಿ ನೀರು ಕಲಿದ್ರು ತಗೊಂಡ್ ಕೊಡ್ಬೇಕು ನನ್ಗೂ ನಮ್ಮಿಬ್ರಿಗೂ. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮ್ಮ ಕಡೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈಸ್. ನಾಯಕಿಯೇ ಮುತ್ತಿನ ತೇರ ದೇವತೆ ಗೈಸ್, ಇವತ್ತಿನ ಮೇನ್ ಕಾಂಟೆಂಟ್ ಏನಪ್ಪಾ ಅಂತಂದ್ರೆ ಮೋನಿಶಾ ಬಾಗಿಲಿಗೆ ಏನಿದೆ ಇದನ್ನ ಲೈಕ್ ಈ ತರ ತುಂಬಿಸ್ಕೋಬೇಕಂದ್ರೆ ನಂಗೆ ತುಂಬಾ ದಿನ ಬೇಕು ಅನ್ಸುತ್ತೆ. ಅದ್ರಲ್ಲಿ ಏನಿದೆ ಅಂತ ನೋಡುವ, ಓಕೆನಾ? ಸೊ ಫಸ್ಟ್ ನಾನು ನನಗೆ ಲೈಕ್ ಎಲ್ಲ ಹಿಂಗ್ ಹಿಡಿತಾ ಹೋಗ್ತೀನಿ. ನಾನು ಏನೇ ಚಿಕ್ಕದ್ ಹಿಡಿದ್ರು ಅದು ಗೊತ್ತಿರೋದಾದ್ರೂ ನೀನ್ ಹೇಳ್ಬೇಕು, ಓಕೆನಾ? ಏನು ಅಂದ್ರೆ ನೀನು ಸ್ಟೋರಿ ಹೇಳ್ಬೇಕು, ಇದನ್ನೇ ಯಾಕೆ ಯೂಸ್ ಮಾಡ್ತೀಯಾ, ಬಿಹೈಂಡ್ ದ ಸ್ಟೋರಿ ಹೇಳ್ಬೇಕು. ತಲೆ ಬಾಚಕ್ ಬೇಕೇ ಬೇಕು. ನೀಟಾಗೆ ಇದೆ ಕಣಕ್ಕ, ಎರಡಿದೆ, ಇನ್ನೊಂದು ಒಳಗಡೆ ಇರ್ಬೇಕು. ನಂದು ಯಾವ್ದಾದ್ರು ಲೈಕ್ ಇವಾಗ ಕೆಲವೊಂದಷ್ಟು ಫೇವ್ರೇಟ್ ಐಟಮ್ಸ್ ಅಂತ ಇರುತ್ತೆ, ಕೆಲವೊಂದಷ್ಟನ್ನ ಲೈಕ್ ಇದೇ ರೀಸನ್ ಗಿಂತ ಯೂಸ್ ಮಾಡ್ತೀವಿ. ಸೊ ಆ ರೀಸನ್ ಏನಾದ್ರು ಇದ್ರೆ ಹೇಳ್ಬೇಕು, ಓಕೆನಾ? ಲಿಪ್ ಲೈನರ್ ತಗೊಂಡಿದ್ದೀನಿ, ಯೂಸ್ ಮಾಡ್ತೀನಿ, ಅದು ಸ್ಪೆಸಿಫಿಕ್ ರೀಸನ್ ಏನಿಲ್ಲ. ಇದೇ ಶೇಡ್ ಯಾಕೆ ಟ್ರೈ ಮಾಡ್ ಲೈಕ್ ಯೂಸ್ ಮಾಡ್ದೆ, ಅಲ್ಲಿ ಚೆಕ್ ಮಾಡ್ದೆ, ಓಕೆ ಅನ್ಸ್ತು, ಇಷ್ಟ ಆಯ್ತು. ಇಲ್ಲ ನಾನ್ ತೇಜು ಹತ್ರ ಇಷ್ಟಪಟ್ಟಿದ್ ಇನ್ನೊಂದ್ ಶೇಡ್, ಅದ್ ನಂಗೆ ಸಿಕ್ಕಿಲ್ಲ, ಬಟ್ ಅದು ಇಷ್ಟ ಆಯ್ತು ನಂಗೆ ತುಂಬಾ. ಲಿಪ್ ಲೈನರ್ ಅಂಡ್ ನೆಕ್ಸ್ಟ್ ಪೌಡರ್. ಅದು ಏನ್ ಮಾಡೋದು, ಬೇಬಿ ಪೌಡರ್ ಯೂಶಲಿ ಯೂಸ್ ಮಾಡ್ತೀನಿ. ಆಯಿಲ್ ಫೇಸ್ ಪೌಡರ್ ನಾನು ಯೂಸ್ ಮಾಡ್ಲೇಬೇಕು, ಆಯಿಲ್ ಫೇಸ್ ಆಗಿರೋದ್ರಿಂದ. ಬೇಬಿ ಪೌಡರ್ ಸಿಗ್ಲಿಲ್ಲ ಅವತ್ತು, ಹಂಗಾಗಿ ಪಾಂಡ್ಸ್ ತಗೊಂಡಿದ್ದೀನಿ. ಬೆಳ್ಳಕ್ಕೆ ಇದ್ದಾಳೆ ಗೈಸ್, ಫೇಸ್ ವಾಶ್ ಮಾಡಿಲ್ಲ ಎಲ್ಲ. ಸುಮ್ಮನೆ ಇರೋ ಲೈಕ್ ಈ ಹಿಂದೆಗಡೆ ಕುತ್ಕೊಂಡಿದ್ದಾಳೆಲ್ಲ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ನೋಡಿ ಗೈಸ್. ನೆಕ್ಸ್ಟ್ ಕ್ಯಾಮ್ರಾ ಕಡೆ ಅವಳಿಗೆಲ್ಲ ಬೈರಿ. ಮಾಯಿಶ್ಚರೈಸರ್ ಇದೇ ಯಾಕೆ ಮಾಯಿಶ್ಚರೈಸರ್ ಅಲ್ಲಿ ನನ್ ತಂಗಿ ಯೂಸ್ ಮಾಡ್ತಿದ್ಲು ಗೈಸ್, ನೋಡ್ದೆ, ಇಷ್ಟ ಆಯ್ತು. ಇವಳ ತಂಗಿ ಇವಳಿಗಿಂತ ಚೆನ್ನಾಗಿದ್ದಾಳೆ, ಸೊ ಹಂಗಾಗಿ ಇವಳು ಅದನ್ನ ಫಾಲೋ ಮಾಡ್ತಾಳೆ. ಅಲ್ಲ ಏನ್ ಗೊತ್ತಾ, ನನ್ ತಂಗಿ ಮಾಯಿಶ್ಚರೈಸರ್ ಕೂಡ ಅಪ್ಲೈ ಮಾಡಲ್ಲ, ಆದ್ರೂ ಅವಳ ಸ್ಕಿನ್ ತುಂಬಾ ಚೆನ್ನಾಗಿದೆ. ನ್ಯಾಚುರಲ್ ಬ್ಯೂಟಿ, ಜೆನೆಟಿಕ್ಸ್. ವಾವ್, ಇದು ಅದು ನಾನು ಯೂಸ್ ಮಾಡ್ತಾ ಇದ್ದಿದ್ದು ಯಾವ್ದದು, ಇಲ್ಲ ಸದ್ಯಕ್ಕೆ ಇದನ್ನ ಯೂಸ್ ಮಾಡ್ತಿದ್ದೀನಿ. ಇದು ನೀನು ರೆಗ್ಯುಲರ್ ಯೂಸ್ ಮಾಡ್ತೀನಿ, ಮುಂಚೆ ಮಾಡ್ತಿರ್ಲಿಲ್ಲ, ಇವಾಗ ಒಂದು ಸ್ವಲ್ಪ ದಿವಸ ಇದನ್ನ ಯೂಸ್ ಮಾಡ್ತಿದ್ದು. ನನ್ ಸನ್ಸ್ಕ್ರೀನ್ ನೇಮೇ ಮಾಡ್ತಾಯಿತ್ತು, ಅದು ಬೇರೆದ್ ಯೂಸ್ ಮಾಡ್ತಾ. ಗೈಸ್, ಇದು ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್, ನಂಗೆ ಫೇವ್ರೆಟ್. ಬಟ್ ಏನ್ ಗೊತ್ತಾ, ಕಾಸ್ಟ್ಲಿ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಸಿರಮ್, ಟ್ರೈ ಮಾಡೋಣ. ಬೈ ಒನ್ ಗೆಟ್ ಒನ್ ಇತ್ತು, ನಾನು ತಗೊಂಡು ನನ್ನ ತಂಗಿಗೆ ಒಂದು ಕೊಟ್ಟೆ, ಚೆನ್ನಾಗಿದೆ, ಯೂಸ್ ಮಾಡ್ತೀನಿ ಅಷ್ಟೇ. ಹೌದಾ? ಏನ್ ಯೂಸ್ ಆಗುತ್ತೆ ಅದು? ತುಂಬಾ ವಿಷಯದಲ್ಲಿ ಯೂಸ್ ಆಗುತ್ತೆ. ಅದ್ರಲ್ಲಿ ಒಂದು 2 ಪಾಯಿಂಟ್ಸ್ ಬಿಡಿ ಅಕ್ಕ. ಪೋರ್ಸ್ಗಾಗಿರ್ಬೋದು, ಮಾರ್ಕ್ಸ್ಗಿರ್ಬೋದು. ಹೌದು, ನಾನು ಹೇಳ್ತೀನಿ, ಸ್ಕಿನ್ ಕೇರ್ಗೆ ದಯವಿಟ್ಟು ಲೇಖನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. 24 ಗಂಟೆ ಸ್ಕಿನ್ ಕೇರ್ ಅಲ್ಲೇ ಇರುತ್ತೆ. ಏನೇ ರೀತಿ ಸಜೆಷನ್ ಬೇಕಂದ್ರೆ, ಯಾವ್ದಕ್ ಬೇಕಂದ್ರು ನಾನು ಹೇಳ್ಬೇಕು ಏನಪ್ಪಾ ಅಂತಂದ್ರೆ, ಈ ಪ್ರಪಂಚದಲ್ಲಿ ಯಾರ್ಯಾರ ಸ್ಕಿನ್ನಿಗೆ ಲೈಕ್ ಒಂದಷ್ಟು ಜನ ಇಲ್ಲ ಗೈಸ್, 1 ಸೆಕೆಂಡ್, ಇವಳು ಪಾಂಡ್ಸ್ ಯೂಸ್ ಮಾಡ್ತಾಳೆ, ಓಕೆನಾ? ನಾನು ಮಾಯಿಶ್ಚರೈಸರ್ಗೆ ಮಮಾಅರ್ತ್ ಯೂಸ್ ಮಾಡ್ತೀನಿ, ಆಯ್ತಾ? ಇವಳು ಎಲ್ಲಾನು ಟ್ರೈ ಮಾಡಿರ್ತಾಳೆ ಅಂಡ್ ಅವಳ ಸ್ಕಿನ್ ಎಲ್ಲದಕ್ಕೂ ಸಪೋರ್ಟ್ ಮಾಡುತ್ತೆ ಗೈಸ್. ಅದು ಇಲ್ಲ ನಾನು ಡಬಲ್ ನಿಜ ಹೇಳ್ತಾ ಇರೋದು. ಹೇಳಪ್ಪ, ಲಿಪ್ಸ್ಟಿಕ್ ಕತೆ ಹೇಳು. ಕತೆ ಏನಿಲ್ಲ ಕಣೆ, ಶೇಡ್ ಇಷ್ಟ ಆಯ್ತು, ತಗೊಂಡಿದ್ದೀನಿ. ಇವಳಿಗೆ ಏನೋ ಒಂದು ಎಮೋಷನಲ್ ಸ್ಟೋರಿ ಇಲ್ಲ. ಎಮೋಷನಲ್ ಅಷ್ಟಾಗಿಲ್ಲ. ಸನ್ಸ್ಕ್ರೀನ್ ನಾನು ಯೂಶಲಿ ಮುಂಚೆ ಯೂಸ್ ಮಾಡ್ತೀನಿ, ನ್ಯೂಟ್ರೋಜೆನ, ಬಟ್ ಸದ್ಯಕ್ಕೆ ಅದು ಖಾಲಿ ಆದ್ಮೇಲೆ ಅದು ತಗೊಂಡಿಲ್ಲ, ಇದನ್ನ ಟ್ರೈ ಮಾಡಿದೀನಿ ಸದ್ಯಕ್ಕೆ. ನ್ಯೂಟ್ರೋಜೆನೆ ಇದು
ಇದ್ರಲ್ಲಿ ಹಚ್ಕೊಂಡಿದ್ದು ಒಂದಿನೂ ನೋಡಿಲ್ಲ. ಇಟ್ಕೊಂಡಿದೀನಿ. ಅವಳು ಯಾವಾಗಾದ್ರೂ ಯೂಸ್ ಮಾಡೋದು ಅಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಬೇಗ ಓ ಇನ್ನೊಂದು ಲಿಪ್ ಲೈನರ್ ಇದು ನೀವು ಗಿಫ್ಟ್ ಕೊಟ್ಟಿದ್ದು. ಓ ಲೇಖನ. ಕರೆಕ್ಟ್. ಇದು ಲಿಪ್ಸ್ಟಿಕ್ ಏನಾ? ನೋಡ್ದೆ ಇಷ್ಟ ಆಯ್ತು ತಗೊಂಡೆ. ನಂಗೆ ಸ್ಪೆಸಿಫಿಕ್ ರೀಸನ್ ಇರಲ್ಲ. ನಂಗೆ ಗೊತ್ತ ಅಂತ ಎಮೋಷನಲ್ ಏನಿಲ್ಲ ನನಗೆ. ಅಂಡ್ ಹೈಡ್ರೋನಿಕ್ ಆಸಿಡ್. ಎಮೋಷನಲ್ ಸ್ಟೋರಿ ಇರುವಂತದ್ದು ಏನಿಲ್ಲ ಗೈಸ್. ಇದು ಲಿಬಮ್ ಟೈಪ್ ಆಫ್ ಪಿಗ್ಮೆಂಟೇಶನ್ಗೆ ಲಿಪ್ ಪಿಗ್ಮೆಂಟೇಶನ್ ಯೂಸ್ ಮಾಡೋದು ನೈಟ್ ಕ್ರೀಮ್. ಹೇಳು. ರೀಸನ್ ಇಲ್ಲ. ಲಿಪ್ಸ್ಟಿಕ್ಸ್ ಲಿಪ್ ಲೈನರ್ ಇದೆಲ್ಲರಿಗೂ ಗೊತ್ತಿರುತ್ತೆ. ಇದೆಲ್ಲರಿಗೂ ಹೇಳ್ತೀನಿ. ಏನಿಲ್ಲ ನಮ್ಮ ಮನೇಲಿ ಓಕೆ ಓಕೆ ಹೇಳು ಹೇಳು. ಮನೆಗೆ ಹೋದ್ರೆ ಮನೇಲಿ ಹಣೆ ಬಟ್ಟೆ ಇಟ್ಕೊಳ್ಳೋದು ಕಂಪಲ್ಸರಿ. ನಮ್ಮ ಮನೆ ನಾನು ಯೂಶಲಿ ಇಡಲ್ಲ. ಬೇಡ ನಮ್ಮ ಮನೇಲಿ ಮೇಕಪ್ ಮಾಡಬಾರ್ದು. ಅದು ಓಕೆ ಓಕೆ ಅದನ್ನ ಲೈಕ್ ಇನ್ನೊಂದ್ ಸ್ವಲ್ಪ ಇನ್ನೋವೇಟಿವ್ ಆಗಿ ಪ್ಲಾನ್ ಮಾಡಿ ಬೇರೆ ವ್ಲಾಗ್ ಮಾಡೋಣ. ಓಕೆನಾ? ಯಾ ಆತರ ಏನಾದ್ರು ಬೇರೆ ತರ ಮಾಡೋಣ. ಇಲ್ಲ ಕೂರಿಸ್ಬೇಕಿತ್ತು ಹಿಂದ್ಗಡೆ. ಅವಳು ಸ್ಟೋರಿ ಎಲ್ಲ ಹೇಳಿ. ಓಕೆನಾ? ಅಂಡ್ ಹೇಳು. ಇದು ನಮ್ಮ ಮನೇಲಿ ಸ್ವಲ್ಪ ಕಂಪಲ್ಸರಿ ಹಣೆ ಬೊಟ್ಟು ಇಡೋದು ನಮ್ಮ ಅಮ್ಮ ಅಂತಿರ್ತಾರೆ. ನಾನು ಯೂಶಲಿ ಇಡಲ್ಲ. ಮನೆಗೆ ಹೋದ್ರೆ ಹಿಂಗ್ ಇಡಕ್ಕೆ ಏನೋ ಇರ್ಲಿ ಅಂತ ಸುಮ್ಮನೆ ಇಟ್ಕೊಂಡಿದ್ದೀನಿ. ಇದೇನಕ್ಕೆ ಅಂತಂದ್ರೆ ಒಂಥರ ಇರ್ಬೇಕು ಬೊಟ್ಟು, ಒಂಥರ ಇರಬಾರ್ದು ಅನ್ನೋದಕ್ಕಿದು. ಮನೆಗೆ ಹೋದಾಗ ಅಷ್ಟೇ ಯೂಸ್ ಆಗೋದದು. ಯಾರಾದ್ರೂ ನಮ್ಮ ಹಿಂದಗಡೆ ಮಾತಾಡ್ಕೋತಾರಲ್ಲ ಗಾಯ್ಸ್, ಅವ್ರಿಗೆ ಅಮೃತಾಂಜನ್ ಇದಂತೂ ಬೇಕೇ ಬೇಕು. ಇದು ನೀನ್ ಬೇರೆಯವ್ರಿಗೆ ಕೊಡು. ಅದು ಅಮೃತಾಂಜನ್ ಅಲ್ಲ ಅದು. ಓಕೆ, ಇದು ಸ್ವಲ್ಪ ಇಷ್ಟ ಕೆಲವ್ರಿಗೆ ಗೊತ್ತಿರಲ್ಲ. ಇದು ನಾನು PUC ಅಲ್ಲಿ ತಗೊಂಡಿದ್ದು. ಏನಕ್ಕೆ ಅಂದ್ರೆ ಸ್ಟಡೀಸ್ ಟೈಮಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ ಗೈಸ್. ಸೊ ಇದನ್ನ ಹಾಕೊಂಡ್ರೆ ಆದಷ್ಟು ಹೊರಗಡೆ ಡಿಸ್ಟರ್ಬೆನ್ಸ್ ಕೇಳಿಸಲ್ಲ. ಇದನ್ನ ಕಿವಿಗೆ ಹಾಕೊಳ್ಳೋದು ಹೊರಗಡೆ ಡಿಸ್ಟರ್ಬೆನ್ಸ್ ಕೇಳಿಸಲ್ಲ. ಓದ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ತೀವಿ. ಕೇಳಿಸೋದೇ ಇಲ್ವಾ? ಆದಷ್ಟು ಮಿನಿಮೈಸ್ ಆಗುತ್ತೆ. ಸದ್ಯಕ್ಕೆ ಯೂಸ್ ಮಾಡಿ ಸೆಕೆಂಡ್ ಸುಮ್ಮನೆ ಹೇಳಿ ಸ್ಟೋರಿನ. ಇದು PUC ಅಲ್ಲಿ ಹಾಸ್ಟೆಲ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇರೋದು ಓದೋ ಟೈಮ್ ಅಲ್ಲಿ, ಅದಕ್ಕೆ ಅಂತ ಅವಾಗ ತಗೊಂಡಿದ್ದು. ಅದು ಹಾಗೆ ಇದೆ, ಸದ್ಯಕ್ಕೆ ಯೂಸ್ ಮಾಡ್ತಿಲ್ಲ. ಇದು ಇದ್ರಲ್ಲೇ ಬಂದಿತ್ತಾ? ಹಾ, ನನ್ಗೆ ಇದ್ರದ್ದೊಂದು ಮ್ಯಾಟ್ರ್ ಇದೆ ಅಂತ ಗೊತ್ತಿಲ್ಲ. ನಾನು ಓದ್ಸಲ ಇದು ಆಕ್ಚುಲಿ ಯೂಸ್ ಅಂಡ್ ಥ್ರೋ ಟೈಪ್ ಬರುತ್ತೆ. ಇದು ಯೂಸ್ ಅಂಡ್ ಥ್ರೋ. ಇದು ನಾರ್ಮಲ್ ಲೈಕ್ ರಿಪೀಟ್ ಮಾಡ್ಬೋದು. ಇದು ನಾನು ಓದ್ಸಲ ಇಂಟರ್ನ್ಶಿಪ್ ಹೋದಾಗ ಗೈಸ್, ಈ ನಾರ್ಮಲ್ ಆಗಿ ಫ್ಲೈಟ್ ಟೇಕ್ ಆಫ್ ಆದಾಗೆಲ್ಲ ಕೆಲವ್ರಿಗೆ ಇಯರ್ ಪ್ರಾಬ್ಲಮ್ ಇರುತ್ತೆ ಅಂತ ಅಂದ್ಬಿಟ್ಟು, ಮತ್ತೆ ಅದನ್ನ ಲೈಕ್ ಏನ್ ಹೇಳ್ತಾರೆ ಅದನ್ನ, ಅದು ಇಯರ್ ಪ್ರಾಬ್ಲಮ್ ಬರುತ್ತೆ, ಕೆಲವ್ರಿಗೆ ಭಯ ಆಗುತ್ತೆ ಸೌಂಡ್ ಕೇಳಿದ್ರೆ ಅಂತ ಅಂದ್ಬಿಟ್ಟು ಒಂದಿಷ್ಟು ಇದನ್ನ ಕೊಡ್ತಾರೆ ಕಿವಿಗೆ ಹಾಕೊಳ್ಳೋದಕ್ಕೆ ಅಂದ್ಬಿಟ್ಟು. ಪ್ಲಾಸ್ಟಿಕ್ ತರ ಒಂಥರ ಬಂದ್ ತರ ಇರುತ್ತೆ. ಅದನ್ನ ನೋಡಿದ್ದೆ, ಇದೆಲ್ಲ ನೋಡಿರ್ಲಿಲ್ಲ ನಾನು. ಇದು ಆಕ್ಚುಲಿ ಅವಳಿಗೆ ನೆಸೆಸಿಟಿ ಇಲ್ಲ ಅಂತ ಅನ್ಸುತ್ತೆ. ಸೀರಿಯಸ್ಲಿ ನಿಮ್ ನೋ ತಲೆನೋವು ಅವಳಂತ ಹೇಳಿನ, ಬಟ್ ಅವಳಿಂದ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇದೇ ನಂಗೆ ಮಾಡ್ಕೊಂಡಿದ್ಯಾ? ನಿಂಗೆ ತಲೆನೋವು ಬರುತ್ತಾ? ಅವಾಗ ಬರುತ್ತೆ. ಗೈಸ್, ಇದು ಲೈಕ್ ಅಡ್ಗೆಯಲ್ಲಿ ಲೈಕ್ ಟಿಫನ್ ಅಲ್ಲೆಲ್ಲ ಹೆಂಗೆ ಚಿತ್ರಾನ್ನ ಇಂಟರ್ನ್ಯಾಷನಲ್ ಫುಡ್ ಇದೆ ಅಲ್ಲ, ಹಂಗೆ ಇದು ಇಂಟರ್ನ್ಯಾಷನಲ್ ಕ್ರೀಮ್. ಯೂಶಲಿ ಮೇಕಪ್ ನನ್ ಫೇಸಿಗೆ ಅಷ್ಟಾಗಿ ಸೂಟ್ ಆಗಲ್ಲ. ಸ್ಕಿನ್ ಏನಾದ್ರು ಬೇರೆ ರೀತಿ ರಿಯಾಕ್ಟ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅನ್ಬಿಟ್ಟು ಫೌಂಡೇಶನ್ ಬದಲು BB ಕ್ರೀಮ್ ಯೂಸ್ ಮಾಡ್ತೀನಿ. ಅದ್ರ ಈವೆಂಟ್ಸ್ ಟೈಮ್ ಅಲ್ಲಿ ಫೌಂಡೇಶನ್ ಕಮ್ಮಿ. ಆಕ್ಚುಲಿ ಚಿಕ್ಕ ವಯಸ್ಸಿಂದ ಎಲ್ಲಾನು ಅದನ್ನೇ ಯೂಸ್ ಮಾಡಿ 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 ಅದು ತುಂಬಾ ಎಷ್ಟು ಮ್ಯಾಚ್ ಆಗ್ಬಿಡುತ್ತೆ ಸ್ಕಿನ್ಗೆ ಅಂತ ಅಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅದನ್ನ ಹಚ್ಚಿದ್ರೆ. ಗೈಸ್, ನನ್ನ ವಿಡಿಯೋದಲ್ಲಿ ನೀವು ನೋಡಿರ್ತೀನಿ, ನಾನು ಯೂಸ್ ಮಾಡ್ತೀನಿ ಅಂತ ನಾನೇನು ಹೇಳಲ್ಲ. ಜುಡಿಯೋ ಲಿಪ್ಸ್ಟಿಕ್ ಏನ್ ಹೇಳೋಣ, ಇಷ್ಟ ಆಗುತ್ತೆ ಶೇಡ್ ತಗೊಳ್ಳೋದು ಅಷ್ಟೇ. ಇವಳು ಸ್ವಲ್ಪ ಲೈಟ್ 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 ಇದನ್ನೇ ನೋಡ್ತೀನಿ ಗೈಸ್. ಆಕ್ಚುಲಿ ಏನ್ ಗೊತ್ತಾ, ತಗೊಳ್ತಾಳೆ, ಹೆಂಗ್ ತಗೊಂತಾಳೆ ಅಂತಂದ್ರೆ ತುಂಬಾ ಲೈಟ್ ತಗೋತಾಳೆ. ಬೇರೆಯವ್ರು ತಗೊಂಡಿದಾಗ ಅವಾಗ ಇವಳಿಗೆ ಆಸೆ ಆಗುತ್ತೆ. ನಾನು ತುಂಬಾ ದಿನ ಆಗೈತಿ ಈ ವರ್ಡ್ಸ್ ಎಲ್ಲ ಮಾತಾಡಿ, ಅದ್ ಹಂಗೆ ಬಂದಿದೆ. ಲಿಪ್ ಲೈನರ್ ಗೈಸ್, ಏನ್ ಗೊತ್ತಾ, ನಾನ್ ಸ್ಪೆಸಿಫಿಕ್ ಒಂದ್ ಶೇಡ್ ಹುಡ್ಕೊಂಡು ಹೋಗ್ತೀನಿ, ಅದ್ ಸಿಗಲ್ಲ. ಯಾವ್ದೋ ಇನ್ನೊಂದ್ ತಗೋಬೇಕಂತ ಬರುತ್ತೆ ಅಷ್ಟೇ. ಬಾಂಬ್ ಯೂಸ್ ಮಾಡ್ತೀನಿ ಅವಾಗ. ಇನ್ನೇನಿಲ್ಲ ಗೈಸ್, ರಬ್ಬರ್ ಬ್ಯಾಂಡ್ಸ್ ಖಾಲಿ ಆಗಿತ್ತು, ಮೊನ್ನೆ ತಗೊಂಡೆ.
ಅಷ್ಟು ಆಗಲ್ವಲ್ಲ ನಿನ್ ಸ್ಕಿನ್ ಹಾಕೋತೀಯ? ವಾಲ್ಯೂಮ್ ಸ್ವಲ್ಪ ಕಮ್ಮಿ ಇಷ್ಟು ಚೆನ್ನಾಗಿತ್ತು ಅವಾಗ ಯೂಸ್ ಮಾಡ್ತಾ ಇದ್ರು ಅನ್ಸುತ್ತೆ. ಯಾರ ಕೊಡ್ಸಿದ್ದ ಅನ್ಸುತ್ತೆ, ನೀನ್ ನಾನೇ ಹೇಳ್ಬೋದಾ ತಗೊಂಡಿದ್ದ. ಟ್ಯಾಬ್ಲೆಟ್ ಎಲ್ಲ ಮಾಡ್ಕೊಂಡಿದ್ದಾಳೆ. ಡಿಪೆಂಡ್ಸ್ ಇಷ್ಟೊಂದ್ ಮಾಡ್ಕೊಂಡಿದ್ಯಾ? ಈವೆಂಟ್ಸ್ ಇದ್ರೆ ಈವೆಂಟ್ಸ್ ಗೆ ಸ್ಯಾರೀಸ್ ಇಲ್ಲ ಫಂಕ್ಷನ್ ಡಿಪೆಂಡ್ಸ್ ಆನ್ ನಾನು ಏನು ವಾಟ್ ವೇರ್ ಅಷ್ಟೇ. ಗೈಸ್ ನಾನು ಈಗ ಸದ್ಯಕ್ಕೆ ಯೂಸ್ ಮಾಡದೇ ಇರೋ ಒಂದ್ ಥಿಂಗ್ ಅಂತಂದ್ರೆ ಸ್ಟಿಕ್ಕರ್ಸ್. ನನ್ಗಿಲ್ಲೊಂದು ನಾನು ಈವೆಂಟ್ಸ್ ಯೂಸ್ ಚಿಕ್ಕದಾಗಿ ಒಂದು ಬ್ಲಾಕ್ ಕಲರ್ ಡಾಟ್ ತರ ಇದೆ, ಸೊ ಹಂಗಾಗಿ ನಾನು ಯೂಸ್ ಮಾಡಲ್ಲ ಅಷ್ಟೇ. ನ್ಯಾಚುರಲ್ ಆಗಿ ಬಂದಿರೋದು. ನ್ಯಾಚುರಲ್ ಆಗಿ ಬಂದಿರೋದು. ಇದು ಯೂಸ್ ಆಗುತ್ತೆ, ಒಂದು ಅಷ್ಟಲ್ವಾ ವಾಲ್ಯೂಮ್, ಸೊ ಇದು ಯೂಸ್ ಆಗುತ್ತೆ, ತುಂಬಾ ಯೂಸ್ ಆಗುತ್ತೆ. ಇಷ್ಟು ಇವಳ ಮೇಕಪ್ ಅಲ್ಲ, ನ್ಯಾಚುರಲ್ ಲೈಕ್ ಡೈಲಿ ರುಟೀನ್ಗೆ ಡೈಲಿ ಇಷ್ಟೆಲ್ಲ ಯೂಸ್ ಮಾಡಲ್ಲ, ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಸೀರಮ್. ಇನ್ನೊಂದಿದೆ ಬಟ್ ಅದು ಸ್ಕಿನ್ ಕೇರ್ದಲ್ಲ ಗೈಸ್, ಸ್ಕಿನ್ ಕೇರ್ಗೆ ಇಷ್ಟು. ಇದು ಸೀರಮ್ ರೆಗ್ಯುಲರ್ ಆಗಿ ಯೂಸ್ ಮಾಡೋದು, ಸೀರಮ್, ಮಾಯಿಶ್ಚರೈಸರು, ಸನ್ಸ್ಕ್ರೀನು, ಪೌಡರ್, ಲಿಪ್ ಬಾಮ್, ಲಿಪ್ ಲೈನರ್ ಯಾವ್ದಾದ್ರು ಇಲ್ಲ ಲಿಪ್ಸ್ಟಿಕ್, ಇಷ್ಟು ಸ್ಕಿನ್ ಕೇರ್ ಇಷ್ಟೇ. ಅದ್ರಲ್ಲಿ ಇದೆ ಅಷ್ಟೇ ಸ್ಕಿನ್ ಕೇರ್. ನಂಗ ಅನ್ಬೇಡ, ನನಗಿಂತ ಚೆನ್ನಾಗಿರೋರು ತುಂಬಾ ಜನ ಇದಾರೆ. ಇನ್ನೇನು ಕಾಣಿಸ್ಲಿಲ್ಲ ಗೈಸ್ ಇವಾಗ. ಇಲ್ಲ ಅಷ್ಟೇ ಇದ್ದದ್ದು. ಇವೆರಡು ಆಕ್ಚುಲಿ ಇದರಿಂದ ಸ್ಟೋರಿ ಇದೆ, ನೀವು ಇದನ್ನೇ ಕೇಳಲಿಲ್ಲ. ಹೌದಾ? ಫ್ರೆಂಡ್ಶಿಪ್ ಡೇ ಕಟ್ಟಿರೋದಾ? ಫ್ರೆಂಡ್ ಕೊಟ್ಟಿರೋದು ಇದೆರಡು ಎರಡರಿಂದನೂ ಒಂದೊಂದು ರೀಸನ್ ಇದೆ ಅಷ್ಟೇ. ಗೈಸ್ ನನ್ ನಾರ್ಮಲ್ ಆಗಿ ಹುಷಾರಿಲ್ವಲ್ಲ, ಅದಕ್ಕೆ ಇಟ್ಕೊಂಡಿಲ್ಲ ಅನ್ಕೊಳ್ಳಿ. ಹೇಳು, ಟ್ಯಾಬ್ಲೆಟ್ ಇಟ್ಕೊಂಡಿದ್ದಾಳೆ. ನನಗೆ ಇದೇನಕ್ಕೆ ಅಂದ್ರೆ, ನನಗೆ ಅರ್ಲಿ ಮಾರ್ನಿಂಗ್ಸು ಏನಾದ್ರು ತಿಂದಿರ ನಾನು ಟ್ರಾವೆಲ್ ಮಾಡಕ್ ಆಗಲ್ಲ. ನನ್ಗೆ ಹೊಟ್ಟೆ ತುಂಬಿರ್ಬೇಕು, ಹೊಟ್ಟೆ ಹಸ್ವಾಗುತ್ತೆ ಬೆಳಗ್ಗೆ. ನಂಗೆ ಟ್ರಾವೆಲ್ ಮಾಡಕ್ ಆಗಲ್ಲ, ಏನಾದ್ರು ತಿನ್ಬೇಕು. ಇಲ್ಲಾಂದ್ರೆ ಸಡನ್ ಆಗಿ ತಿಂದ ತಕ್ಷಣ ನಂಗೆ ಟ್ರಾವೆಲ್ ಮಾಡಕ್ ಆಗಲ್ಲ. ಸೊ ಈ ಟ್ಯಾಬ್ಲೆಟ್ಸ್ ನನ್ ಜೊತೆ ಇರ್ಲೇಬೇಕು, ವಾಮಿಟ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಇದು ಆಕ್ಚುಲಿ ಲೈಕ್ ಫ್ರೆಂಡ್ಶಿಪ್ ಬ್ಯಾಂಡ್ ಯಾರು ಕೊಟ್ಟಿರೋದಲ್ಲ, ನಾನೇ ತಗೊಂಡಿದ್ದು ಯಾರಿಗೋ ಕೊಡ್ಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇನ್ನು ಕೊಡಕ್ ಆಗ್ಲಿಲ್ಲ. ಬಟ್ PUC ಅಲ್ಲಿ ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ಹೊರಗಡೆ ಹೋಗ್ತಿದ್ವಿ. ಲೈಕ್ ನಮ್ಮ ಮ್ಯಾಮ್ ಸ್ವಲ್ಪ ಸಪೋರ್ಟಿವ್ ಇದ್ರು. ಏನಾದ್ರು ತಿನ್ಬೇಕು ಅನ್ಸಿದ್ರೆ ಲೇಕಿ PUC ಅಲ್ಲಿ ಹಾಸ್ಟೆಲ್ ಅಲ್ವಾ, ಹೊರಗಡೆ ಏನಾದ್ರು ಹೋಗ್ಬೇಕು, ಸುತ್ಬೇಕು, ತಿನ್ಬೇಕು ಅಂದ್ರೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ಹೊರಗಡೆ ಹೋಗ್ತಿದ್ವಿ. ಅವಾಗ ಹೊರಗಡೆ ಹೋದಾಗ ಹಿಂಗೇನೋ ಆ ಮ್ಯಾಮ್ ಸ್ವಲ್ಪ ಹೊರಗಡೆ ಹೋದ್ಮೇಲೆ ಸ್ವಲ್ಪ ಫ್ರೀ ಬಿಡೋರು, ಆ ಮ್ಯಾಮ್ ಸ್ವಲ್ಪ ಚಿಲ್ ಇದ್ರು. ಆ ಟೈಮಲ್ಲಿ ಫ್ರೆಂಡ್ಶಿಪ್ ಡೇ ಹತ್ರ ಇತ್ತು. ಸೊ ಇದ್ ನೋಡ್ದೆ, ಸ್ವಲ್ಪ ಯೂನಿಕ್ ಆಗಿ ಕಲರು, ಅಸ್ಥೆಟಿಕ್ ಆಗಿ ಸ್ವಲ್ಪ ಚೆನ್ನಾಗಿತ್ತು, ಹಂಗಾಗಿ ತಗೊಂಡಿದ್ದೆ. ಬಟ್ ಕೊಡಕ್ ಆಗ್ಲಿಲ್ಲ. ಇವಾಗ ಬೇರೆ ಬೇರೆ ತರ ಬಂದಿದೆ. ನಾವು PU ಇದ್ದಾಗ ಇದೇ ಒಂದು ಇದು ಅಂದ್ರೆ ನಮ್ಗೇನೋ ಒಂದಷ್ಟು ಇದಾಗಿದೆ ಅಂತಲ್ಲ, ಒಂದ್ 3 years ಬ್ಯಾಕ್ ಒಂಥರ. ಬಟ್ ಇದ್ ನೋಡಕ್ ಸ್ವಲ್ಪ ಅಸ್ಥೆಟಿಕ್ ಆಗಿ ಕಲರ್ ಇರ್ಬೋದು, ನೋಡೋದು ಹೆಂಗಿದೆ. ಇಷ್ಟಪಟ್ಟು ತಗೊಂಡಿದ್ದೇವೆ, ಯಾಕೆ ಕೊಡ್ಬೇಕು ಅಂತ, ಬಟ್ ಆಗ್ಲಿಲ್ಲ. ಆಕ್ಚುಲಿ ಏನ್ ಗೊತ್ತಾ ಗೈಸ್, ನನ್ಗೆ ನನ್ನ ಚಿಕ್ಕ ವಯಸ್ಸಿನ ಸ್ಕೂಲಲ್ಲಿ ಫ್ರೆಂಡ್ಸ್ ಅಂದ್ರೆ 1 to 7th ಓದಿದ್ನಲ್ಲ, ಅದು ಇದು ನೋಡಿದ ತಕ್ಷಣ ನೆನಪಾಯ್ತು. ನಾನು ಸ್ಕೂಲ್ ಬಿಟ್ಟು ಹೋದ್ರು ಅವ್ರು ಫ್ರೆಂಡ್ಶಿಪ್ ಡೇಗೆ ನಮ್ಮ ಮನೆ ಹತ್ರ ಹುಡ್ಕೊಂಡ್ಬಿಟ್ಟು ನನ್ಗೆ ಬ್ಯಾಂಡ್ ಕಟ್ಟಿದ್ರು, ರೆಡ್ ಕಲರ್, ಸೇಮ್ ಇದೇ ತರ ರೆಡ್ ಕಲರ್ ದಾರ ಇತ್ತು. ಇದ್ ನೋಡಿದಾಗ ಅದೇ ನನಗೆ ನೆನಪಾಯ್ತು. ಆಕ್ಚುಲಿ ಅವಾಗೆಲ್ಲ ಚೆನ್ನಾಗಿರೋದು ಒಂಥರ ಫ್ರೆಂಡ್ಶಿಪ್ ಡೇಗೆ ಬ್ಯಾಂಡ್ ಎಲ್ಲರಿಗೂ ಕಟ್ಲೇಬೇಕು. ಅವಾಗ ಲೈಕ್ ಇವಾಗ ಈಸ್ಕೋತೀವಲ್ಲ, ಹಂಗೆಲ್ಲ ದುಡ್ಡು ಈಸ್ಕೋತಾ ಇರ್ಲಿಲ್ಲ. ಹೆಂಗಂತಂದ್ರೆ ಫ್ರೆಂಡ್ಶಿಪ್ ಡೇ ಬಂತು ಅಂದ್ರೆ ಎಲ್ಲಾರ್ಗುನು ಕಟ್ಬಿಡ್ಬೇಕು. ಫ್ರೆಂಡ್ಶಿಪ್ ದಾರ ಏನಿದೆ ಆ ಬ್ಯಾಂಡ್ ನ ಎಲ್ಲಾರ್ಗು ಕಟ್ಬೇಕು ಅಂತ ಅಂದ್ಬಿಟ್ಟು ಅದ್ ದುಡ್ಡು ಇಸ್ಕೊತಾ ಇದ್ದಿದ್ದು. ಆಮೇಲೆ ಲೈಕ್ 5 ರೂಪಾಯಿ ಕೊಡಿ ಅಂತ, 10 rupeesನ 5 rupees ಕೊಡಿ ಅಂತ. ಇವಳು ಗೊತ್ತಿಲ್ಲ ಬಾರ್ಗಿನ್ ಮಾಡಿದಳು ಅಲ್ವೋ, ಬರಲ್ಲ ಗೈಸ್, ಹೇಳ್ಕೊಡು ಅಂತ ಇದೀನಿ. ನಾನ್ ಹೆಂಗ್ ಬಾರ್ಗಿನ್ ಮಾಡ್ತೀನಿ? ನೀನ್ ಮಾಡ್ತೀಯ, ಅದಕ್ಕೆ ನಿನ್ ಜೊತೆ ಆದಷ್ಟು ಇರ್ತೀನಿ ಶಾಪಿಂಗ್ ಟೈಮ್. ಯಾಕಂದ್ರೆ ನನಗ್ ಬರಲ್ಲ, ಕಲಿಬೇಕು ಬಾರ್ಗೇನಿಂಗ್ ಮಾಡೋದು. ಅದು 10 rupees ಕಡಿಮೆ ಈಗ ಅನ್ಸುತ್ತೆ. ಅವಾಗ ನಾವು ಸ್ಕೂಲ್ ಟೈಮಲ್ಲೆಲ್ಲ 2 rupees 3 rupees ಅದೆಲ್ಲ ಫುಲ್ಲು ಜಾಸ್ತಿ. ಯಾವಾಗ ಈ ಕೊರೋನಾ ಬರ್ಲಿ ಅವಾಗಿಂದ ಸ್ವಲ್ಪ ಅಪ್ಡೇಟ್ ಆಗಿರೋದು. ಅದಕ್ಕಿಂತ ಮುಂಚೆ ನಾವು ಸ್ಕೂಲ್ಗೆಲ್ಲ ಹೋಗ್ಬೇಕಂತಂದ್ರೆ 3 kilometers 2 rupees ಅಲ್ಲಿ ಹೋಗೋದು ಬರೋದು, ಅದನ್ನೆಲ್ಲ ಮಾಡ್ತಿದ್ವಿ. ಒಂಥರ ಚೆನ್ನಾಗಿತ್ತು ಗೈಸ್. ನಂದು 1 to 7th ಒಂದ್ ಸ್ಕೂಲಲ್ಲಿ ಓದಿದ್ದು, ಮತ್ತೆ 7 ಇಂದ 10th ವರ್ಗು ಒಂದ್ ಸ್ಕೂಲ್. ಅಲ್ಲೆಲ್ಲ ಚೆನ್ನಾಗಿತ್ತು ಸ್ಕೂಲ್ ಡೇಸ್. ಅದು ಒಂಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಹೇಳ್ತೀನಿ ಅದನ್ನ ಇನ್ನೊಂದು ವಿಡಿಯೋದಲ್ಲಿ. ಲೈಕ್ ಅದೇ ಒಂದು ನನ್ನ
ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಏನ್ ಜರ್ನಿ ಇದೆ ಅದನ್ನು ಹೇಳ್ತೀನಿ. ಹೇಳೋ ಟೈಮ್ ಬಂದಾಗ, ಇವಾಗ ಸುಮ್ಮನೆ ಅದನ್ನೆಲ್ಲ ಹೇಳಿ ಒಂಥರ ಇದ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಅದು ಹೇಳೋ ದಿನ ಬೇಗ ಬರ್ಲಿ ಅಂತ ಟ್ರೈ ಮಾಡ್ತೀನಿ. ಗೈಸ್ ಹೇಳಿ, ನೋಡ್ಕೊಂಡ್ರಲ್ಲ, ನಿಮ್ಗೂ ಏನಾದ್ರೂ ಬೇಕಂತ ಅಂದ್ರೆ ಆದಷ್ಟು ಸ್ಕಿನ್ ಕೇರ್ಗೆ ಲೇಖನ್ ಅವ್ರನ್ನ ಕಾಂಟ್ಯಾಕ್ಟ್ Contact ಮಾಡಿ. ಮಾಡಿ. ಯಾಕಂದ್ರೆ ಎಲ್ಲಾ ತರ ಪ್ರಾಡಕ್ಟ್ಸ್ ಯೂಸ್ ಮಾಡಿರೋಂತ ಲೈಕ್ ಏಕೈಕ ವ್ಯಕ್ತಿ ಇಸ್ ಲೇಖನ. ಅಂಡ್ ಒನ್ ಮೋರ್ ಥಿಂಗ್ ಏನ್ ಗೊತ್ತಾ, ಇದನ್ನ ಬಿಟ್ಟು ಲೈಕ್ ಇದು ತುಂಬಾ ಚಿಕ್ಕದು, ಅವಳು ಸ್ಕಿನ್ ಕೇರ್ ಏನಾದ್ರು ತಂದಿಲ್ಲ ಅನ್ಸುತ್ತೆ, ಮೇ ಬಿ ಗೊತ್ತಿಲ್ಲ. ತಂದ್ಬಿಟ್ಟಿದ್ರೆ ಈ ತರದವು ಒಂದ್ 10 ಆಗಿರೋವು. ಇಲ್ಲ ಅಷ್ಟೊಂದಿಲ್ಲ, ಇವಾಗೆಲ್ಲ ಎಸ್ಬಿಟ್ಟೆ. ಎಲ್ಲ ಎಸ್ತಿದ್ದಾಳೆ, ಬಟ್ ಸ್ಟಿಲ್ ಏನ್ ಗೊತ್ತಾ, ಎಲ್ಲ Use ಟ್ರೈ ಮಾಡಿದಾಳೆ. ಮಾಡಿದಾಳೆ. ಸೊ ದಟ್ ಏನೇ ಸಜೆಷನ್ಸ್ ಬೇಕಂದ್ರೆ ಲೇಖನ ಇಸ್ ಆಲ್ವೇಸ್ ಹಿಯರ್. ನೀವ್ ಯಾಕೆ ಇಷ್ಟು ಕ್ಯೂಟ್ ಮನುಷ್ಯ? ವೈ ಬಿಕಾಸ್ ಈಗ ತುಂಬಾ ಹೊಗಳಿದ್ಲಲ್ಲ, ಅದಕ್ಕೆ. ಏನ್ ಗೊತ್ತಾ, ಅವಳು ಇವಳು ಕ್ಯಾಮ್ರಾ ಹಿಡಿದ್ರೆ ಸಾಕು ಗೈಸ್, ಏನಂತಂದ್ರೆ 10 ರೂಪಾಯಿದು 100 ರೂಪಾಯಿದು ಇಲ್ವೇ ಇಲ್ಲ, ಡೈರೆಕ್ಟ್ 1000ನೇ ಅಡ್ಜಸ್ಟ್ ಮಾಡ್ಕೊಂಬಿಡಿ ಅಷ್ಟೇ. ಅಡ್ಜಸ್ಟ್ ಮಾಡ್ಕೊಬಿಟ್ಟೆ. ತಗೊಳಮ್ಮ. ಇದನ್ನ ಹಾಕ್ಬೇಕು. ನನ್ನ ಫೋಟೋಗ್ರಾಫರ್ ಅಂತ ಹೇಳಲ್ಲ, ನನ್ನ ಫೋಟೋಗ್ರಾಫರ್ ಸಾರಿ ವಿಡಿಯೋ ಇಂಥವರೆಗೂ ಮಾಡಿದ್ದು ಲೇಖನ ಅಂತ ಅನ್ಕೋಬಿಡಿ. ಲೇಖನ ಅಂತ ಅನ್ಕೋಬಿಡಿ. ನನ್ನ ಟ್ರೈಪೋಡ್, ನನ್ನ ಸಾರಿ ಲೈಕ್ ಏನು ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಟ್ರೈಪೋಡ್ ಮಾಡಿರೋದು. ಈಗೆಲ್ಲ ಕ್ರೆಡಿಟ್ಸ್ ಅವಳು ತಗೋತಾಳೆ, ನೋಡ್ತಾರೆ. ಅಲ್ಲ ಗೈಸ್, ಇವಳು ವಿಡಿಯೋ ಮಾಡ್ತೀನಿ ಅಂತ ಎಲ್ಲ ಪ್ರಾಡಕ್ಟ್ಸ್ ತರ್ಸ್ಕೊಂಡ್ಬಿಟ್ಟು ವಿಡಿಯೋ ಆದ ತಕ್ಷಣ ತಗೋ ಎತ್ತಿಕು ಅಂತ ಇವಳಿಗೆ ಕೊಡ್ತಾಳೆ. ಪ್ರಾಡಕ್ಟ್ ಅವಳೇ ಎತ್ತಿಟ್ಕೋಬೇಕು, ಹೇಳ್ಬೋದಿತ್ತು ತಾನೆ, ತಗೋ ಎತ್ತಿಡೋಗು ಮುಗಿತಲ್ಲ ಅಂತ ಅಂದ್ಬಿಟ್ಟು. ನನಗೆ ಅವಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತು. ಆ್ಯಂಡ್ ಅದನ್ನ ವೈ ಬಿಕಾಸ್ ನಾನು ಅವಳಿಗೆ ಹಂಗೆ ಮಾಡೋದು. ಅಷ್ಟೇ ಗೈಸ್. ಬೇರೆ ಏನಾದ್ರು ಹೇಳಿ, ನಿಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿ. ಏನಿಲ್ಲ, ಏನ್ ಅನ್ಸ್ತಿದೆ ಮನುಷ್ಯ ಅವ್ರ ಜೊತೆ ಇದ್ದು? ನಿಮಗೆ ಖುಷಿ ಆಗ್ತಾ ಇದೆಯಾ? ಖುಷಿ ಆಗುತ್ತೆ, ಬಿಕಾಸ್ ವೆರಿ ಸಪೋರ್ಟಿವ್ ಗರ್ಲ್. ಲೈಕ್ ನಾನೇನಾದ್ರೂ ವ್ಲಾಗ್ ಮಾಡೋದು ಮರ್ತೋದ್ರು ಕೂಡ ಲೈಕ್ ನನಗೆ ನೆನಪಿಸ್ತಾಳೆ, ವ್ಲಾಗ್ ಮಾಡಿಲ್ಲ ನೀನು, ವ್ಲಾಗ್ ಮಾಡ್ಕೋ ಅಂತ. ಆ್ಯಂಡ್ ತುಂಬಾ ಸಪೋರ್ಟಿವ್. ನನ್ನ ವ್ಲಾಗ್ನ ಯಾರು ಫುಲ್ಲು ಎಲ್ಲ ಲೈಕ್ ಓಡಿಸ್ದೆ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ, ನಾನು ಓಡ್ಸಲ್ಲ, ನೋಡ್ತೀನಿ. ಅದು ಕನ್ನಡತಿ ಅಂತ ಬರುತ್ತಲ್ಲ, ಅದೊಂದೇ ತೆಗಿಯೋದು ನಾನು. ಆಮೇಲೆ ಯಾವ್ದನ್ನು ಓಡಿಸಲ್ಲ. ಹಾಕಿದ ತಕ್ಷಣ ನಾನು ಹಾಕಿಲ್ಲ ಅಂತಂದ್ರೆ ಹೋಗಿ ಸರ್ಚ್ ಮಾಡ್ತಾಳೆ, ಕೇಳ್ತಾಳೆ ವ್ಲಾಗ್ ಹಾಕಿಲ್ವಾ ಅಂತ. ವೆರಿ ಸಪೋರ್ಟಿವ್. ಹೇಳ್ಕೊಟ್ಟಿದ್ದೆ ಇದನ್ನೆಲ್ಲ ಹೇಳಿ. ಇಲ್ಲ ಗೈಸ್, ಎಲ್ಲ ಸುಳ್ಳು ಹೇಳ್ತಾಳೆ, ನನಗೆ ಏನು ಬೇರೆ ಇಷ್ಟನಾ? ಅಷ್ಟೇ. ಏನಂದ್ರೆ ನನ್ನ ಬ್ಲಾಗಲ್ಲಿ ಒಂದೊಂದ್ಸಲಿ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನನಗೆ ಒಂದು 3-4 ಡೇಸಲ್ಲಿ ನನ್ನ ವಾಯ್ಸ್ ಸರಿ ಇಲ್ದಾಗ ತುಂಬ ಕಿರ್ಚೋದು, ಒಂಥರ ನನ್ನ ವಾಯ್ಸ್ ನನ್ನ ಬ್ಲಾಗ್ ನನಗೇನೆ ಇಷ್ಟೊಂದು ಕಿರ್ಚಾಡೋದು ಅನ್ಸೋದು. ಸ್ಟಿಲ್ ಅದನ್ನು ಒಂದಿಷ್ಟು ಓಡಿಸ್ದೆ ಎಲ್ಲ ನೋಡ್ತಾಳೆ. ಅವಳು ತುಂಬಾ ಸಪೋರ್ಟಿವ್. ಅವಳು ವಿಡಿಯೋದಲ್ಲಿ ಬಂದು ಪಂಚ್ಕೋಟ್ ಸಪೋರ್ಟ್ ಮಾಡೋಳು. ಸಮ್ ರೀಸನ್ಸ್ ಇವಾಗ ಬ್ಯಾಕ್ ಗ್ರೌಂಡ್ ಇಂದ ಸಪೋರ್ಟ್ ಮಾಡ್ತಾಳೆ. ದಟ್ಸ್ ಇಟ್. ಅವಳಿಗೆ ಇವಾಗ ಏನ್ ಗೊತ್ತಾ ಗೈಸ್, ನಾನು ಹೊಗಳ್ತೀನಿ ಅಂದ್ರೆ ಅದನ್ನ ತಗೊಳಕ್ಕೂ ಆಗಲ್ಲ ಅವಳಿಗೆ. ಬರುತ್ತೆ, ಬೇಜಾರಾಗುತ್ತೆ ನನಗೆ. ನನ್ನ ಫ್ರೆಂಡ್ ಇಷ್ಟು ಚೆನ್ನಾಗಿ ಹೊಗಳುತ್ತಿದ್ದಳಲ್ಲ ನನ್ನ ಅಂತ. ಹಂಗಾಗಿ ನಾನು ಅವಳನ್ನ ಏನು ಲೈಕ್ ಹೊಗಳೋದ್ರ ಏನು ಮಾಡಕ್ಕೆ ಬೇಜಾರಾಗುತ್ತೆ, ಅಳು ಬರುತ್ತೆ. ನೀನ್ ಯಾಕೆ ಹೊಗಳ್ತೀಯ? ಅವಳಿಗೆ ತುಂಬಾ ಫೀಲ್ ಆಗ್ಬಿಡ್ತಾಳೆ. ನನ್ನ ಫ್ರೆಂಡ್ 1 ಸೆಕೆಂಡ್ ವಿಂಡೋ ಮಾತಾಡಲೇ ಹೇಳಿ ಬೇಬಿ, ಸ್ವಲ್ಪ ಕೇಳೋಣ ನಾವು. ಅವಳಿಗೆ ಹೊಗಳೋದು ಇದೆಲ್ಲ ಮಾಡಿದ್ರೆ ಲೈಕ್ ಜಾತ್ರೆ ಅಂತ ಫೀಲ್ ಮಾಡ್ತಾಳೆ ಗೈಸ್. ಅದಕ್ಕೆ ನಾನು ಅವಳಿಗೆ ಏನು ಹೇಳಲ್ಲ. ಇವಳಿಗೆ ಹೇಳಿದ್ರೆ ಲೈಕ್ ಆಕ್ಸೆಪ್ಟ್ ಮಾಡ್ತಾಳೆ. ಅವಳು ಹೇಳ್ಬಿಟ್ರೆ ಜಾತ್ರೆ ಮಾಡ್ತೀಯ ಅಂತ ಆ ಥರ ಫೀಲು. ಅವಳಿಗೆ ಒಂದು ಏನೋ ವಿಡಿಯೋ ಕಳ್ಸಿದ್ರೆ ಜಾತ್ರೆ ಅಂತಾಳೆ ಗೈಸ್. ಸೊ ಹಾಗಾಗಿ ಕನೆಕ್ಟ್ ಆಗ್ತಾಳೆ. ಕನೆಕ್ಟ್ ಆಗಾದ್ಮೇಲೆ ಆ ಥರಗಳು ಆಡ್ತಾಳೆ. ನೋಡ್ದ ಇಬ್ರು ಹೆಂಗ್ ನಿಂತಾರೆ ಕೋತಿಗಳ ತರ. ಇನ್ನೊಂದು ಕೋತಿ ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ದೆ. ವಿಡಿಯೋ ಏನ್ ಮಾಡು. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಗಡಿ ಬಿಡುಕಿ, ಸ್ನೇಹ ಎಂಬ ತಂಗಾಳಿಗೆ ಯಾವ ರೂಪವಿಲ್ಲ, ನೋವ ಮನಸ್ಸುದೇಕೆ ಮಾತ್ರ ಕಾಣೋದು ಎಲ್ಲ. ಪ್ರೀತಿಗಿಂತ ಜಗವ ಬೆಳಗೋ ಬೇರೆ ದೀಪವಿಲ್ಲ, ತಾಯಿ ಹೊರೆತು ಪ್ರೀತಿ ಅಕರೆಯ ಕಂಗಳಲ್ಲಿ ಆಸರೆಯ ಸ್ಪಂದನ, ಭೂಮಿಗೂ ಗಗನಕ್ಕೂ ಬಿಡಿಸಿದ ಬಂಧನ. ನನ್ನ ಎದೆ ಮಾತು ಇದೆ
ಅಮ್ಮ ಕಲಿಸಾಡಿದೆ ಮೊದಲಿನಿಂದ ಕೊನೆವರೆಗೂ ಹೆಸರುಳಿಸುವ ತನಕ ಸಾಕಾ ಇಲ್ಲೇ ನೋಡೇ ನಾನು ಎಂಟರ್ಟೈನ್ಮೆಂಟ್ ತಗೊಂಡ್ಬಿಟ್ಟು ನನ್ನದೇ ಬೆಕ್ರ ಮಾಡ್ತಾಳೆ ಹೇಳು ಫಸ್ಟ್ ಆಫ್ ಆಲ್ ಎದೊಳ್ತೀಯ 5 ಗಂಟೆಗೆ ಅಂತ ಕರೆಕ್ಟ್ ಎದೊಳ್ತೀಯ ಎದೊಳ್ಳಿಲ್ಲ ಅಂದರೆ ನಾಳೆ ನೋಡ್ಕೊಳ್ಳೋಣ. ಇಲ್ಲ ಚಾಲೆಂಜ್ ಅಕ್ಸೆಪ್ಟ್ ಮಾಡೋ ಥರ ಹೇಳು ಏನಾದರೂ. ನಾಳೆ ಎದ್ದೊಳ್ಳ ನಾಳೆ ಕ್ಲಾಸಿಗೆ ಬರೋಣ ನಾನು. ಲೇ ನಿನ್ ಕೈಲಿ ಆಗಲ್ಲ ಮನುಷ್ಯ ಸುಮ್ನೆ ಕ್ಲಾಸಿಗೆ ಬರಲ್ಲ ಅಂತೆಲ್ಲ ಅನ್ಬೇಡ. ಯಾರು 5 ಗಂಟೆಗೆ ಎದೊಳ್ತೀಯಾ ಎದೊಳ್ತೀಯಾ ಇಲ್ಲಾಂದ್ರೆ ಏನ್ ಮಾಡ್ಬೇಕು ನೀನ್ ಹೇಳಿ ಎದ್ದೊಳ್ಳಿಲ್ಲ ಅಂದ್ರೆ. ಬಸ್ ಸ್ಟಾಂಡ್ ಕೂತ್ಕೋಬೇಕು. ಇಲ್ಲ ಅಕಸ್ಮಾತ್ ಎದೊಳ್ಳಿಲ್ಲ ಅಂತಂದ್ರೆ ನಾಳೆ ಪೂರ್ತಿ ನನ್ನ ಬಾಟ್ಲಲ್ಲಿ ಎಷ್ಟು ಸತಿ ನೀರು ಕಲ್ಲಿದ್ರು ತಗೊಂಡು ಕೊಡ್ಬೇಕು ನನ್ಗೂನು ನಮ್ಮಿಬ್ರಿಗೂ. ಇಲ್ಲಪ್ಪ ನಾನು ಲೇಖನ ಸೇರಿಸ್ಕೊಳ್ಳಲ್ಲ ನಾನು ನನಗೆ. ಆಮೇಲೆ ಏನು ಅನ್ಬಿಡ್ತಾಳೆ ಹೇಳು ಅವಳಿಗೆ ನೋಡಿ ಇವಳು ಅವಳು ಕರ್ಕೊಂಬಿಟ್ಟು ನನ್ನ ಹತ್ರ ತೋರಿಸ್ಬಿಟ್ಲು ಅಂದ್ಕೊಂತಾಳೆ. ಇಲ್ಲ ನಂದು ಒಬ್ಳದ ಕಣೆ. ನಂದು ಮನಿ ಹಂಗಾರೆ ನೀನ್ ಪಕ್ಕ ನಡೆ ಇದ್ದಾಳ ಅನ್ಬಿಡ್ತೀನಿ ನೋಡ. ನೀನ್ ಏನಾದ್ರೂ ಅನ್ಕೋ ನಾಳೆ ಎದ್ದೊಳ್ತೀನಿ. ಎಷ್ಟು ಗಂಟೆಗೆ? 5 ಗಂಟೆಗೆ. ನಾನ್ ಹೇಳ್ತೀನಿ ಒಂದ್ 5 ಗಂಟೆಗೆ ಎದ್ದಾಳಲ್ಲ ಕಣೆ ಅವಳು. ಹ್ಞೂ ಚಾಲೆಂಜ್ ಆಗ್ತೀನಿ. ಅವಳು ಏನ್ ಗೊತ್ತಾ ಸೆಕೆಂಡ್ಸ್ ಹೆಚ್ಚು ಕಮ್ಮಿ ನಿಮಿಷ ಹೆಚ್ಚು ಕಮ್ಮಿ ಅಂತ ಕಣೆ. ಆಮೇಲೆ ಲೆಕ್ಕ ಇಟ್ಕೊಳ್ಳಿ. ಆಯ್ತು. ಎದ್ದೊಳ್ತೀನಿ ಕಣೆ. ಆಮೇಲೆ 5:45 ಎದ್ಬಿಟ್ಟು ನಾನು 5 ಗಂಟೆಗೆ ಎದ್ದೇನು ಕುಡ್ದು ಹಿಂಗೆ ಎದ್ದು ಕೂತ್ಕೊಂಡ್ಬಿಟ್ಟು ಹೌದಾ ಆಮೇಲೆ ಎದ್ದಾಳ್ತೀನಿ ಅಂತ ಮತ್ತೆ ಮಲ್ಕೊಬಾರ್ದು. 5 ಗಂಟೆಗೆ ನಾನು ಎದ್ದೊಳ್ತೀನಿ. ನಿನ್ನೂ ಒಂದ್ಸತಿ ಎಬ್ಬರಿಸ್ತೀನಿ 5 ಗಂಟೆಗೆ ಇದ್ದೀನಿ ನೋಡು ಅಂತ. 5 ಗಂಟೆಗೆ ಎದ್ದ ಒಂದು ನಿಮಿಷ ತರ ನಾನು 5 ಗಂಟೆಗೆ ಎದ್ದಿದ್ದೀನಿ. ನಾನು ಮಲ್ಕೊಳ್ಳಲ್ಲ. ಆಮೇಲೆ ನಾನು ನನ್ನೇ ಹಾಕೊಂಬಿಡ ನೀನು ಅಕ್ಕಯ್ಯ. 5 ಗಂಟೆಗೆ ಇದ್ದೀನಿ ಅಂತ ನಾನು ಪ್ರೂವ್ ಮಾಡ್ಲಿ. ಈಗ ನನ್ನನ್ನು ಎಬ್ರಿಸು ಅಲ್ಲೇ ನೀನು ಇಲ್ಲೋಡು ಹಿಂಗೆ ಮಲಗಿರೋಳು ಹಿಂಗೆ ಎದಳ್ತಿಯಲ್ಲ ನನಗೆ ಹಿಂಗೆ ಎಚ್ಚರಿಕೆ ಆಗುತ್ತೆ. ಸರಿ ಬಿಡು, ಅದೇ ಹೇಳ್ತೀನಿ, ಇಲ್ಲ ಎಬ್ಬಿಸ್ತೀನಿ ನಾನು ಅಂತ. ಹಿಂಗೆ ಎಚ್ಚರಿಕೆ ಆಗುತ್ತೆ ಅವಳಿಗೆ. ಹೇಳಪ್ಪ 5 ಗಂಟೆಗೆ ಎದಳ್ತೀನಪ್ಪ. ರೆಡಿ ಆಗಿರು. ಬಾಟ್ಲು ಎಷ್ಟು ಬಾಟ್ಲು ನೀರು ತರಿಸ್ತೀನಿ ನೋಡು. ಲೇಖನ ಅಷ್ಟೇ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ಕನ್ನಡತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.